ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದರಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವ್ರ ಅಣ್ಣ ಇದ್ದಾರೆ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಇದೆಲ್ಲ ಏನಕ್ಕಂದರೆ ಯಡಿಯೂರಪ್ಪ ಅವರ ಪಾಕ್ಸೋ ವಿಚಾರ ಮುಚ್ಚಾಕಲಿಕ್ಕೆ, ಮುನಿರತ್ನ ಅವ್ರ ವಿಚಾರ ಮುಚ್ಚಾಕಲಿಕ್ಕೆ, CT ರವಿ ಅವರ ವಿಷಯಗಳನ್ನು ಮುಚ್ಚಾಕಲಿಕ್ಕೆ, ಮತ್ತು ಈಗೇನೋ ಹೊಸದು ಬಂದಿದೆ ಅಲ್ಲ, ಯಾವುದೋ ಅದೊಂದು ಪ್ರಕರಣ, ಗುಲಾಬ್ ಜಾಮೂನು ರಸಗುಲ್ಲ ಇವೆಲ್ಲ BJP ಮುಖಂಡರದೇ ಅಲ್ವಾ, ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕಲಿಕ್ಕೆ. ಮೊನ್ನೆ ಸದನದಲ್ಲಿ ನೋಡಿದ್ರಿ, BJPಯವರು ವಿಪಕ್ಷ ಸ್ಥಾನಕ್ಕೂ ಲಾಯಕ್ಕಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅವರು ಒಂದು ಇಶ್ಯೂ ಕೂಡ ಅವರು ಮಾತಾಡಲಿಕ್ಕಾಗಿಲ್ಲ, ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಳಿಕ್ಕೆ ಅವ್ರ ಕಲೆಯಿಂದ ಆಗಿಲ್ಲ. ಅವರೇನು ಬಡದಾಟ ಇದೆ ಅಲ್ಲ, AJP VJP YJP ಇವೆಲ್ಲ ಮುಚ್ಚಾಕಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವಿದೆ. ಈ ಸದ್ಯಕ್ಕೆ ಏನು ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಇಂಥ ಘಟನೆಗಳನ್ನು ಆಗಬಾರ್ದು, ಅದು ಯಾರೇ ಇರ್ಬೋದು, ವಂಚನೆ ಯಾರಿಂದ ಆಗಿರ್ಬೋದು, ಅದು ತನಿಖೆ ಆಗಲಿ. ಯಾರು ಎಲ್ಲೂ ಓಡೋಗಿಲ್ಲ, ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ಅವ್ರದ್ದು ನಿಜಾನ ಇವ್ರದ್ದು ನಿಜಾನ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಬರಲಿ ಎಲ್ಲ ಹೊರಗಡೆ. ಇವರೇ ಆಗಲೇ ಕನ್ಕ್ಲೂಷನ್ ಮಾಡಿಬಿಟ್ಟಿದ್ದಾರಾ BJPಯವರು? ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಇಂಥ ಘಟನೆಗಳು ಆಗಬಾರ್ದು. ಇದಕ್ಕೆ ಅವರೇನು ವೈಯಕ್ತಿಕ ವ್ಯವಹಾರ ಏನೇ ಇರ್ಬೋದು, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲಾಖೆಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನು ಇವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆ ನಡೀತಾ ಇದೆ. ಅವರು ಏನಾದರೂ ನಮ್ಮ ಜಿಲ್ಲಾ ಆಡಳಿತ ಮತ್ತು ಬೀದರ್ ಜಿಲ್ಲಾ ಆಡಳಿತದವರೆಗೂ ನಾನು ಹೇಳಿದ್ದೀನಿ, ಅದೇನೇ ಸಹಕಾರ ಬೇಕಿದ್ರು ಅವ್ರಿಗೆ ಕೊಡಲಿಕ್ಕೆ. ಅಕಸ್ಮಾತ್ ಅವರೇನಾದರೂ ಹಸ್ತಾಂತರ ಮಾಡ್ತೀರಿ ಇಲ್ಲೇ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿಯಾಗಿರಿ ಅಂತಲೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಕೂಡ ಮನವಿ ಮಾಡ್ಕೊಂಡು, ನೋಡಿ ಸರ್ ಅವ್ರ ಕಡೆಯಿಂದ ಆಗ್ತಾಯಿಲ್ಲ ಅಂದರೆ, ಅದು ಏನಾದರೂ ಲೋಕಲಲ್ಲಿ ಆಗ್ತಾಯಿಲ್ಲ ಅಂದರೆ ಇಂಡಿಪೆಂಡೆಂಟ್ ಸಂಸ್ಥೆಯಿಂದನೂ ಕೂಡ CID ಇರ್ಬೋದು, ಬೇರೆ ಸಂಸ್ಥೆಯಿಂದ ಯಾವುದಾದ್ರೂ ನಿಮ್ಗೆ ಸೂಕ್ತ ಅನ್ನಿಸುತ್ತೆ ಅವ್ರಿಗೆ ಕೂಡ ತನಿಖೆ ಮಾಡಲಿಕ್ಕೆ ನಾನು ಕೂಡ ಆಗ್ರಹ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಸುಮ್ಮನೆ ಹುಳುಕಿರಲಾರ್ದೆ ಆರೋಪ ಮಾಡೋದು, ಯಾವುದೇ ವಿಷಯ ಇರಲಾರ್ದೆ ಆರೋಪ ಮಾಡೋದು BJPಗೆ ಸೂಟ್ ಮಾಡಲ್ಲ. ಏನಿದ್ರು ಕೂಡ ದಯವಿಟ್ಟು ಸಾಕ್ಷಿಗಳು ಕೊಡಿ, ನಾವು ಹೆಂಗೆ ಕೊಡ್ತಾ ಇದ್ದೀವಲ್ಲ ದಾಖಲೆಗಳು ಕೊಡಿ, ಮಾಡೋಣ. ಬರಲಿ FSL ರಿಪೋರ್ಟು, ಅದು ಯಾರು ಬರೆದಿರೋದು ಡೆತ್ ನೋಟು, ಅದರಲ್ಲಿ ವಿಷಯಗಳೇನಿದೆ ಹೇಗಿದೆ ಅದೆಲ್ಲ ನೋಡ್ಕೊಂಡು ನೀವು ಇಲ್ಲಿ ದಿಸ್ತಿಗೆ ಇವನ್ ನಾವೇನು ಅವ್ರ ಒಬ್ಬ ಕುಟುಂಬದಲ್ಲಿ ಯಾರು ಗಳಿಕೆ ಮಾಡಿ ಅವ್ರ ಕುಟುಂಬವನ್ನು ನೋಡ್ಕೋಬೇಕಾಗಿರುವ ಸಂದರ್ಭದಲ್ಲಿ ಈ ಹಂತಕ್ಕೆ ಅವರು ಸ್ಯೂಸೈಡ್ ಮಾಡ್ಕೋತಾರೆ ಅಂದರೆ ಇಟ್ ಈಸ್ ನಾಟ್ ಗುಡ್. ಯಾವುದೇ ಸಮಾಜಕ್ಕೆ ಅದು ತಲೆ ತೆಗೆಸುವಂಥ ವಿಚಾರ. ಯಾಕಾಗಿದೆ ಏನಾಗಿದೆ ಅಂತ ಸಂಪೂರ್ಣವಾಗಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾವುದೇ ರೀತಿಯಾಗಿ ಮರೆಮಾಚೋದಾಗಲಿ ಅಥವಾ ಏನು ವಿಷಾಂತರ ಮಾಡೋದಾಗಲಿ ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಆಗೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಯಾರೇ ಇರ್ಬೋದು, ವಿ ವಿಲ್ ಎನ್ಶ್ಯೂರ್ ಇನ್ವೆಸ್ಟಿಗೇಷನ್ ಈಸ್ ಡನ್ ಫ್ರೀ ಆ್ಯಂಡ್ ಇಂಪಾರ್ಷಿಯಲಿ. ನನ್ನ ಮಾಹಿತಿ ನೋಡಿ, BJPಯವ್ರು 100 ಹೇಳ್ತಾರ್ರಿ, ಅದು ಮಾಜರಾಗಿದೆಯಾ ಇಲ್ಲ ಸೈಟು ನಮ್ಗೆ ಗೊತ್ತಿದೆ. ರೈಲ್ವೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನಾದರೂ ಬಂದು ಕೇಳಿದ್ರೆ ಡೆಫಿನೆಟ್ಲಿ ಅವ್ರು ವಿಚಾರಣೆ ಕರೆದ್ರೆ ಹೋಗ್ಬೇಕಾಗ್ತದಲ್ಲ. ಒಂದು ನಿಮಿಷ ಸರ್. ಆಮೇಲೆ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ನಿನ್ನೆನೋ ಒಂದು ವಿಡಿಯೋ ಮುಖಾಂತರ ಹೇಳಿದ್ದಾರೆ, ಹಿಂಗೆ ಆಗಿದೆ, ಅದು ತಪ್ಪು ಮಾಹಿತಿ ಹೋಗೋದು ಬೇಡ ಅಂದ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಅವರು ಎಲ್ಲೂ ತಲೆ ತೆಗೆಸಿ ಓಡಾಡ್ತಾ ಇಲ್ಲ. ಅವ್ರೇನು ಅಬ್ಸ್ಕಾಂಡಿಂಗ್ ಇದ್ದಾರಾ? ನೋಬಡಿ ಈಸ್ ಅಬ್ಸ್ಕಾಂಡಿಂಗ್.